ಗಮನಿಸ್ತಾ ಇದ್ದೀರಾ ವಿಧಾನ ಪರಿಷತ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡಿ. ಬುದ್ಧಿವಂತರ ಸದನ, ಪ್ರಜ್ಞಾವಂತರ ಸದನ, ಹಿರಿಯರ ಸದನ ಅಂತ ಖ್ಯಾತಿಯನ್ನ ಪಡೆದಿದ್ದಂತಹ ಒಂದು ವಿಧಾನ ಪರಿಷತ್ ಈಗಂತೂ ಅದೆಲ್ಲ ಬಿಟ್ಬಿಡಿ, ಈಗೆಲ್ಲ ಅದೆಲ್ಲ ಹೋಗ್ಬಿಟ್ಟಿದೆ. ಈಗ ನಿರಾಶ್ರಿತರ ಕೇಂದ್ರ ಆಗ್ಬಿಟ್ಟಿದೆ. ಯಾವ ಪಕ್ಷದಲ್ಲಿ ಅವರಿಗೆ ಸ್ಥಾನಮಾನ ಸಿಗದಂಥ ಸಂದರ್ಭದಲ್ಲಿ ರೆಬಲ್ ಆಗ್ತಾರೋ ಅಂಥವ್ರಿಗೆ ನಿರಾಶ್ರಿತರ ಕೇಂದ್ರದ ರೀತಿ ಮಾರ್ಪಟ್ಟಿರುವಂಥದ್ದು ವಿಧಾನ ಪರಿಷತ್. ಈ ಒಂದು ವಿಧಾನ ಪರಿಷತ್ನಲ್ಲಿ ಯಾವ ರೀತಿಯಾದಂಥ ಘಟನೆಗಳಿಗೆ ಇವತ್ತು ಸಾಕ್ಷಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಅಲ್ಲಿ ಯಾವ ರೀತಿಯಾಗಿ ರಾಜಕಾರಣಿಗಳು ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೋದು ನೀವು. ಇಡೀ ದೇಶದಾದ್ಯಂತ ವಿಧಾನ ಪರಿಷತ್, ಕರ್ನಾಟಕ ವಿಧಾನ ಪರಿಷತ್ಗೆ ಒಂದು ಹೆಸರಿತ್ತು. ಎಲ್ಲಿ ಎಂತಹ ದೊಡ್ಡ ಘಟನೆ ಆದರೂ ಕೂಡ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಮಾತ್ರ ಅಂತಹ ಒಂದು ಕೆಲಸಕ್ಕೆ ಕೈ ಹಾಕಿರಲಿಲ್ಲ. ಬಟ್ ಇವತ್ತು ಆ ಘಟನೆಗೂ ಕೂಡ ಸಾಕ್ಷಿ ಆಗೋಯ್ತು. ಎಲ್ಲ ಮೂರೂ ಪಕ್ಷದ ಸದಸ್ಯರು ಎದ್ದು ಬಂದು ಆ ಕುರ್ಚಿಗೋಸ್ಕರ ಕಿತ್ತಾಡಿದ್ದೆ. ನಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ನೀವು ಕೂಡ ಗಮನಿಸ್ತಾ ಇದ್ದೀರಾ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಈಗ ಬರ್ತಾ ಇರುವಂತ ದೃಶ್ಯಾವಳಿ, ನೇರ ದೃಶ್ಯಾವಳಿ ನಿಮ್ಮ ಮುಂದಿಟ್ಟಿದ್ದೀವಿ. ಎಡಗಡೆಯ ದೃಶ್ಯಾವಳಿ ಅದು ನೇರ ದೃಶ್ಯಾವಳಿಗಳು. ಹಾಲಿ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನ ಕೆಳಗಿಳಿಸಬೇಕು ಅಂತ ಬಿಜೆಪಿಯ ಸದಸ್ಯರು ಪಟ್ಟನ್ನ ಹಿಡಿದಿದ್ರು. JDS ಕೂಡ ಅದಕ್ಕೆ ಸಪೋರ್ಟ್ ಅನ್ನ ಕೊಟ್ಟಿತ್ತು. ಇವತ್ತು ಅವರನ್ನ ಕೂರ್ಸಂಗಿಲ್ಲ, ಅವಿಶ್ವಾಸ ಇದೆ ಅಂತ ಹೇಳಿ ಬಿಜೆಪಿ ಪಟ್ಟನ್ನ ಹಿಡಿತು. ಸೊ ಹೀಗಾಗಿ ಉಪಸಭಾಪತಿಯನ್ನ ಹೋಗಿ ಕೂರ್ಸಿದ್ರು. ಅದಾದ್ಮೇಲೆ ನೋಡಿ ಶುರುವಾಯಿತು, ಫುಲ್ ರಣಾಂಗಣ ಆಗೋಗ್ಬಿಡ್ತು. ಒಂಥರ ಕಬಡ್ಡಿ ಕೋರ್ಟ್ ಮಾಡ್ಕೊಂಡ್ಬಿಟ್ರು ಈ ವಿಧಾನ ಪರಿಷತ್ನ ಸದಸ್ಯರು. ಉಪಮುಖ್ಯಮಂತ್ರಿಗಳು ಕೂಡ ಇದ್ರು ಅಲ್ಲಿ, DCM ಅಶ್ವಥ್ ನಾರಾಯಣ ಅವರು ಕೂಡ ಇದ್ರು. ಅವರೆಲ್ಲರೂ ಕೂಡ ಜಗಳಕ್ಕೆ ಬಿದ್ದುಬಿಟ್ರು. ಒಂದು ದೊಡ್ಡ ರಣಾಂಗಣದ ರೀತಿ ಕಾಣಿಸ್ತಾ ಇದ್ದಿದ್ದಲ್ಲ, ಆಗಿದ್ದೇ ಅದು ಅಲ್ಲಿ ವಿಧಾನ ಪರಿಷತ್ನಲ್ಲಿ. ನಿಮಗೆ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಎಳೆದಾಡಿದ್ರು ಅಂತ. ಕಲಾಪವನ್ನ ಮುಂದೂಡಲಾಗಿದೆ. ಈಗ ಕಲಾಪವನ್ನ ಮುಂದೂಡಲಾಗಿರುವಂಥದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆದಂಥ ಹಿನ್ನೆಲೆಯಲ್ಲಿ ಕಲಾಪವನ್ನ ಮುಂದೂಡಲಾಗಿದೆ. ಜನ ಚೀತು ಅಂತ ಇರ್ತಾರೆ ಟಿವಿ ನೋಡ್ಬೇಕಾದ್ರೆ. ಇವರನ್ನ ನಾವು ಆಯ್ಕೆ ಮಾಡುವಂತ ನಾಯಕರು, ಇವ್ರು ಯಾರು ಕೂಡ ಆಯ್ಕೆ ಆಗಿರುವಂತವ್ರಲ್ಲ. ಬಿಜೆಪಿಯ ರಣತಂತ್ರ ಫೇಲ್ಯೂರ್ ಆಗಿರುವಂತದ್ದು. ಸೊ ಹೀಗಾಗಿ ಕಲಾಪವನ್ನ ಮುಂದೂಡಲಾಗಿದೆ. ಒಂದು ದಿನದ ವಿಶೇಷ ಅಧಿವೇಶನವನ್ನ ಕರೆಯಲಾಗಿತ್ತು. ಆ ಅಧಿವೇಶನ ಶುರುವಾಗ್ತಿದ್ದ ಹಾಗೆ ರಣಾಂಗಣವಾಗಿ ಮಾರ್ಪಟ್ಟಿತ್ತು ವಿಧಾನ ಪರಿಷತ್ತು. ಇವತ್ತು ಆ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಏನಾಗ್ತಾ ಇದೆ, ಎಂತಹ ನಾಯಕರು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿಬಿಡಿ. ಇವ್ರನ್ನ ಯಾರು ಕೂಡ ಕೆಲವರು ಅಂದ್ರೆ ಜನರಿಂದ ಇವ್ರು ಯಾರು ಕೂಡ ಆಯ್ಕೆ ಆಗಿಲ್ಲ ಬಿಡಿ. ಇಲ್ಲಿ ಕಿತ್ತಾಡ್ತಿರುವಂತವ್ರು ಯಾರು ಜನರಿಂದ ಆಯ್ಕೆ ಆಗಿರುವಂತವ್ರಲ್ಲ. ಇಲ್ಲಿ ಕೆಲವರು ಪದವೀಧರರು ಆಯ್ಕೆ ಮಾಡಿರುವಂತವ್ರು ಕೂಡ ಇದ್ದಾರೆ ವಿಧಾನ ಪರಿಷತ್ನವರು. ಶಿಕ್ಷಕರು ಕೂಡ ಆಯ್ಕೆ ಮಾಡಿರುವಂತವ್ರು ಇದ್ದಾರೆ. ಈ ರೀತಿಯಾಗಿ ಆಯ್ಕೆ ಮಾಡಿರುವಂತವರ ಒಂದು ನಡವಳಿಕೆ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಪರಿಷತ್ ಕಲಾಪವನ್ನ ಮುಂದೂಡಲಾಗಿದೆ. ಪರಿಷತ್ ಕಲಾಪವನ್ನ ಈಗ ಮುಂದೂಡಲಾಗಿದೆ. ಎಷ್ಟೊತ್ತು ಮುಂದೂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಇನ್ನು. ಮತ್ತು JDSನವರು ಅನಧಿಕೃತವಾಗಿ ಸಭಾಪತಿಯ ಕುರ್ಚಿ ಮೇಲೆ ಕುಂತು ಅಸಂವಿಧಾನಿಕ ಕೆಲಸ ಮಾಡಿದರು. ಸಭಾಪತಿಗಳು ಸಾಕಷ್ಟು ಗದ್ದಲದ ನಂತರ ಸಭಾಪತಿ ತಮ್ಮ ಚೇರ್ ಮೇಲೆ ಬಂದು ಸಭಾಪತಿಯವರು ಅನಿರ್ದಿಷ್ಟ ಕಾಲಕ್ಕೆ ಸಭೆಯನ್ನು ಮುಂದೆ ಮಾಡಿದ್ದಾರೆ. ದಿ ಹೌಸ್ ಈಸ್ ಅರ್ಜೆಂಟ್ ಸೈನಡೈ. ಸೊ ಏನ್ ಇವಾಗ ಆಗ್ತದೆ ಒಳಗಡೆ, ಇಟ್ ಈಸ್ ಆಲ್ ಇಲ್ಲಿಗಲ್. ಈಗ ಏನು ಅಲ್ಲಿ ಆಗ್ತದೆ ಅದು ಎಲ್ಲಾನು ಅಲ್ಲಿ ಒಳಗಡೆ ಇವಾಗ ಇಲ್ಲಿಗಲ್. ಸಭಾಪತಿಯವರು ಸದನವನ್ನು ಅನಿರ್ದಿಷ್ಟ ಕಾಲಕ್ಕೆ ಮುಂದೆ ಹಾಕಿದ್ದಾರೆ. ಯಾರು? ಅದೇ ಬಿಜೆಪಿ ಅವರು ಅಸಂವಿಧಾನಿಕ ಕೆಲಸ ಮಾಡಿದ್ದಾರೆ. ಸಭಾಪತಿ ಇದ್ರೂ ಸಹ ಬೆಲ್ ಆಗೋ ಸಮಯದಲ್ಲಿ
ಅವರು ಉಪಸಭಾಪತಿನ ಬಂದು ಕೂಡಿಸಿ ಕಲಾಪಗಳನ್ನು ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ಕಲಾಪವನ್ನು ನಡೆಯೋಕೆ ಪ್ರಯತ್ನ ಮಾಡಿದ್ದಾರೆ. ಬಿಜೆಪಿ ಅವ್ರಿಗೆ ಸಂವಿಧಾನದ ಮೇಲೆ ಏನು ಮರ್ಯಾದೆ ಇಲ್ಲ, ಅವ್ರಿಗೆ ಕಾನ್ಫಿಡೆನ್ಸು ಇಲ್ಲ, ಸಂವಿಧಾನವನ್ನು ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿಯನ್ನು ಬ್ರೇಕ್ ಮಾಡಕ್ಕೆ ಹೊರಟಿದ್ದಾರೆ. ಹೌದು, ಬಿಜೆಪಿ ಅವರು ಸಭಾಪತಿಯವರು ಬರೋದಕ್ಕೆ ತಡೆ ಹಿಡಿದಿದ್ದಾರೆ, ಅವರನ್ನು ಅಲ್ಲಿ ಬ್ಲಾಕ್ ಮಾಡಕ್ಕೆ ಹೋಗಿದ್ದಾರೆ. ನಾವು ಸಂವಿಧಾನಬದ್ಧವಾಗಿ ನಮ್ಮ ಸಭಾಪತಿಗಳು ಬಂದು ನಮ್ಮ ಸದನದ ಅದು ಪಕ್ಷಾತೀತವಾಗಿ ನಮ್ಮ ಸದನಕ್ಕೆ ಬಂದು ಕುಂತು ಅವರು ಈ ಗದ್ದಲವನ್ನು ನೋಡಿ ಏನು ಒಳಗಡೆ ಏನು ಗದ್ದಲ ಆಗ್ತಾ ಇದೆ ಅದನ್ನು ನೋಡಿ ಅನಿರ್ದಿಷ್ಟ ಕಾಲ ಸಭೆಯನ್ನು ಮುಂದೆ ಹಾಕಿದ್ದಾರೆ. ಹೌದು 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 ಸಭಾಪತಿ ಬರೋಕ್ಕಿಂತ ಮೊದಲೇ ಅನಧಿಕೃತವಾಗಿ ಸಭೆಯನ್ನು ನಡೆಸೋದಕ್ಕೆ ಪ್ರಯತ್ನ. ಗಮನಿಸ್ತಾ ಇದ್ದೀರಲ್ಲ, ಇವರು ಬಿಜೆಪಿ ಜೆಡಿಎಸ್ ಮೇಲೆ ಎತ್ತಾಗ್ತಾ ಇದ್ದಾರೆ. ಈಗ ಮಾತನಾಡಿದಂಥವ್ರು ರಾಥೋಡ್ ಅವರು ಬಿಜೆಪಿ ಜೆಡಿಎಸ್ ಮೇಲೆ ಎತ್ತಾಗ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ ಅಂತ. ಬಟ್ ಮೂರೂ ಪಕ್ಷದವರು ಕೂಡ ಚೀತು ಅನ್ನುವ ರೀತಿಯಲ್ಲಿ ನಡ್ಕೊಂಡ್ರು. ಇವತ್ತು ಚೀತು ಅನ್ನುವ ಲೆವೆಲ್ಗೆ ಹೋಯ್ತು. ವಿಧಾನ ಪರಿಷತ್ನಲ್ಲಿ ನಡೆದಂಥ ಒಂದು ವಿಶೇಷ ಅಧಿವೇಶನ ವಿಶೇಷ ಸಂದರ್ಭಕ್ಕೆ ಕಾರಣವಾಗ್ಬಿಡ್ತು, ವಿಶೇಷ ಘಟನೆಗಳಿಗೆ ಕಾರಣವಾಗ್ಬಿಡ್ತು. ಖ್ಯಾತಿ ಅಲ್ಲ ಕುಖ್ಯಾತಿಯನ್ನ ಗಳಿಸುವ ಲೆವೆಲ್ಗೆ ಹೋಗ್ಬಿಡ್ತು. ಆ ರೀತಿಯಾಗಿ ನಡ್ಕೊಂಡಿದ್ದಾರೆ. ಅಲ್ಲಿದ್ದಂತಹ ಸದಸ್ಯರುಗಳು ಹೇಗೆ ನಡ್ಕೊಂಡ್ರು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ವಿ ದೃಶ್ಯಾವಳಿಯಲ್ಲಿ, ನೀವು ಕೂಡ ನೋಡ್ತಾ ಇದ್ದೀರಾ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಮೂರು ಪಕ್ಷದವರು ಕೂಡ ಅಷ್ಟೇ, ನಾನೇನ್ ಕಮ್ಮಿ ಇಲ್ಲ ಅನ್ನುವ ಲೆವೆಲ್ಗೆ ಜಗಳಕ್ಕೆ ಇಳ್ದಿದ್ರು. ಅಲ್ಲಿ ಜಗಳಕ್ಕೆ ಇಳ್ದಿದ್ದು ಯಾವ ರೀತಿಯಾಗಿ ಅಂದ್ರೆ, ಕುರ್ಚಿಯನ್ನ ಬಿಟ್ಕೊಡೋದಿಲ್ಲ ನಾವು ಅನ್ನೋ ಲೆವೆಲ್ಗೆ ಇವ್ರು ಯಾರು ಕೂಡ ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ತಯಾರೇ ಇಲ್ಲ. ನಮ್ದು ಕುರ್ಚಿ ಅನ್ನೋ ರೀತಿಯಲ್ಲಿ ಅಂಟ್ಕೊಂಡ್ ಕೂತಿದ್ರು. ಯಾರಿಗೂ ಕೂಡ ಒಂದು ಕುರ್ಚಿಯಲ್ಲಿ ಕೂರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಎಲ್ಲರೂ ಕೂಡ ಅವರದೇ ಆದಂಥ ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡು ಕೊಳ್ಪಟ್ಟಿಯನ್ನೆಲ್ಲ ಹಿಡ್ಕೊಂಡು ಎಳ್ದಾಡ್ಕೊಂಡು ನೋಡ್ತಾ ಇದ್ದೀರಲ್ಲ ದೃಶ್ಯಾವಳಿಗಳಲ್ಲಿ ಏನೇನು ಆಗ್ತಾ ಇದೆ ಅಂತ. ನಿಜಕ್ಕೂ ಇದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಧಿಕಾರಕ್ಕೋಸ್ಕರ ಈ ಲೆವೆಲ್ಗೆ ನಮ್ಮ ಜನಪ್ರತಿನಿಧಿಗಳು ಇಳಿತಾರೆ ಅಂತಲೂ ಕೂಡ ಅನ್ಕೊಂಡಿರಲಿಲ್ಲ. ವಿಧಾನ ಪರಿಷತ್ ಅಂತ ನಿರ್ಮಾಣ ಆಗಿದ್ದಂತಹ ಒಂದು ಕಾರಣ ಏನು ಅಂದ್ರೆ, ಬುದ್ಧಿವಂತರ ಸದನ, ಪ್ರಜ್ಞಾವಂತರು ಇರ್ತಾರೆ ಅಲ್ಲಿ. ವಿಧಾನಸಭೆಯಲ್ಲಿ ಆಗುವಂತ ಕೆಲವೊಂದು ಚರ್ಚೆಗಳು ಇಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ನಡೀತಾವೆ ಅನ್ನೋ ಒಂದು ಕಾರಣಕ್ಕೋಸ್ಕರ ವಿಧಾನ ಪರಿಷತ್ತನ್ನ ಇಲ್ಲಿ ರಚನೆ ಮಾಡಲಾಗಿದ್ದಂಥದ್ದು. ಆದರೆ ಅದೆಲ್ಲವೂ ಕೂಡ ಈಗ ಆಲ್ರೆಡಿ ಗಾಳಿಗೆ ತೂರಲಾಗಿದೆ. ಅದ್ಯಾವುದು ಕೂಡ ಈಗ ಲೆಕ್ಕಕ್ಕೆ ಇಲ್ಲ. ನಿರಾಶ್ರಿತರ ಕೇಂದ್ರ ಆಗಿರುವಂಥದ್ದು ವಿಧಾನ ಪರಿಷತ್ ಅನ್ನುವಂಥದ್ದು ನಿರಾಶ್ರಿತರ ಕೇಂದ್ರ ಆಗಿದೆ. ಈಗ ಅಲ್ಲಿನ ಸದಸ್ಯರುಗಳು ನಡೆದುಕೊಂಡಂತ ರೀತಿಯಂತೂ ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ನಮ್ಮ ರಾಜ್ಯದ ಜನನೇ ತಲೆ ತಗ್ಗಿಸುವ ರೀತಿಯಲ್ಲಿ ಅವ್ರು ನಡ್ಕೊಂಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರುಗಳು, ಕೆಲವು MLAಗಳು ಕೂಡ ಅಲ್ಲಿ ಇದ್ರು. DCM ಅಶ್ವಥ್ ನಾರಾಯಣ ಅವರು ಸೇರಿದಂತೆ ಕೆಲವು MLAಗಳು ಕೂಡ ಅಲ್ಲಿ ಇದ್ದಿದ್ದಂಥದ್ದು. ಉಪಮುಖ್ಯಮಂತ್ರಿ ಅವರು ಕೂಡ ಇದ್ರು ಈ ಸದನದಲ್ಲಿ. ಯಾವ ರೀತಿಯಾದಂಥ ಘಟನೆಗೆ ಸಾಕ್ಷಿ ಆಯಿತು ಅನ್ನೋದು ಅದು ಸ್ಪಷ್ಟ ಉದಾಹರಣೆ ಅಂದ್ರೆ ನಿಮಗೆ ಕಾಣಿಸ್ತಾ ಇದೆ ಏನಾಗ್ತಾ ಇದೆ ಅಂತ. ಇದು ವಿಶೇಷ ಅಧಿವೇಶನ ಕರೆಯಲಾಗಿದ್ದಂಥದ್ದು. ಮೇನ್ ಅಜೆಂಡಾ ಈ ಒಂದು ಅಧಿವೇಶನಕ್ಕೆ ರೀಸನ್ ಅಂದ್ರೆ ಸಭಾಪತಿಯವರನ್ನ ಚೇಂಜ್ ಮಾಡಲೇಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿತ್ತು ಬಿಜೆಪಿ. ಈ ಸಂದರ್ಭದಲ್ಲಿ ಅಲ್ಲಿ SL ಧರ್ಮೇಗೌಡರು ಉಪಸಭಾಪತಿಗಳು ಕೂರ್ತಿದ್ದ ಹಾಗೆ ರಣಾಂಗಣವಾಗೋಯ್ತು. ಕಾಂಗ್ರೆಸ್ನ ಸದಸ್ಯರೆಲ್ಲರೂ ಕೂಡ ಎದ್ದು ಬಂದ್ರು. ಅದಾದ್ಮೇಲೆ ಬಿಜೆಪಿ ಸದಸ್ಯರು ಕೂಡ ಎದ್ದು ಬಂದ್ರು. ನೋಡಿ ತೋರಿಸ್ತಾ ಇದೀವಿ. ಧರ್ಮೇಗೌಡರು ಕುತ್ಕೊಳ್ತಿದ್ದ ಹಾಗೆ ಯಾವ ರೀತಿಯಾಗಿ ಕಾಂಗ್ರೆಸ್ನ ಸದಸ್ಯರು ಎಳ್ದಾಡ್ತಾರೆ, ಕೈ ಹಿಡ್ಕೊಂಡು ಆ ಒಂದು ಸ್ಥಾನದಿಂದ ಎಳ್ದು ಕೆಳಗಡೆ ಬಿಸಾಕ್ಬಿಡ್ತಾರೆ, ತಳ್ತಾ ಇದ್ದಾರೆ. ನೋಡಿ ಎಷ್ಟು ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಬರೀ ಕಾಂಗ್ರೆಸ್ನವರು ಅಂತ ನಾನು ಹೇಳ್ತಾ ಇಲ್ಲ, ಮೂರು ಪಕ್ಷದವರು ಕೂಡ, ಬಿಜೆಪಿ, ಕಾಂಗ್ರೆಸ್, JDS ಮೂರು ಪಕ್ಷದವರು ಕೂಡ ಇದೇ ರೀತಿಯಾಗಿ ನಡ್ಕೊಂಡಿರುವಂಥದ್ದು. ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾದಂಥ ರೌಡಿಸಮ್ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅವರ ಒಂದು ನಡವಳಿಕೆ ಹೇಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಎಂತಹ ನಡವಳಿಕೆಗೆ ಸಾಕ್ಷಿ ಆಯಿತು ಇವತ್ತು ಮೇಲ್ಮನೆ ಅಂತ.